ಶುಭೋದಯ ವೀಕ್ಷಕರೇ, ನಕ್ಷತ್ರ ನಾಡಿ ವಿಶೇಷ ನೇರ ಪ್ರಸಾರ ಕಾರ್ಯಕ್ರಮಕ್ಕೆ ತಮ್ಮೆಲ್ಲರಿಗೂ ಪ್ರೀತಿಯ ಸ್ವಾಗತ. ನಾನು ಕಾವ್ಯ ವಿಶ್ವಕರ್ಮ. ಎಂದಿನಂತೆ ನಕ್ಷತ್ರ ನಾಡಿ ಕಾರ್ಯಕ್ರಮದ ನೇತೃತ್ವವನ್ನು ವಹಿಸಿದ್ದಾರೆ ಮಾಸ್ಟರ್ ಪಂಡಿತ್ ದಿನೇಶ್ ಗುರೂಜಿಯವರು. ಅವರನ್ನ ಕಾರ್ಯಕ್ರಮಕ್ಕೆ ಬರಮಾಡಿಕೊಳ್ತಾ ಕಾರ್ಯಕ್ರಮವನ್ನು ಶುರು ಮಾಡ್ತಾ ಹೋಗೋಣ. ಗುರುಗಳೇ ನಮಸ್ತೆ, ಕಾರ್ಯಕ್ರಮಕ್ಕೆ ಸ್ವಾಗತ. ಓಂ ಶ್ರೀ ಗುರುಭ್ಯೋ ನಮಃ. ಹರಿ ಓಂ. ಜ್ಞಾನಾನಂದಮಯಂ ದೇವಂ ನಿರ್ಮಲ ಸ್ಫಟಿಕಾಕೃತಿಂ ಆಧಾರಾಂ ಸರ್ವವಿದ್ಯಾನಾಂ ಹಯಗ್ರೀವ ಮುಪಾಸ್ಮಹೆ. ಓಂ ನಮೋ ಭಗವತೆ ವಾಸುದೇವಾಯ. ಓಂ ನಮೋ ನಾರಾಯಣಾಯ. ನಮಸ್ಕಾರ. ಗುರುಗಳನ್ನು ಬರಮಾಡಿಕೊಂಡಿದ್ದಾಯಿತು ಕಾರ್ಯಕ್ರಮಕ್ಕೆ. ಇವತ್ತು ರಾಮನವಮಿಯ ವಿಶೇಷ ಇರುವಂಥದ್ದು. ತಮ್ಮೆಲ್ಲರಿಗೂ ಕೂಡ ರಾಮನವಮಿಯ ಶುಭಾಶಯಗಳನ್ನು ತಿಳಿಸುತ್ತಾ ಇವತ್ತಿನ ಕಾರ್ಯಕ್ರಮವನ್ನು ಶುರು ಮಾಡ್ತಾ ಹೋಗೋಣ. ಗುರುಗಳೇ, ಇವತ್ತು ರಾಮನವಮಿಯ ವಿಶೇಷ, ಅದರಲ್ಲೂ ಕೂಡ 2 ದಿನ ಬಂದಿರುವಂಥದ್ದು. ಯಾವ ದಿನ ಪ್ರಮುಖವಾಗಿ ಆಚರಣೆ ಮಾಡಬೇಕಾಗತ್ತೆ, ಹಾಗೆ ಇದರ ಆಚರಣೆಯ ಹಿಂದಿರ್ತಕ್ಕಂಥ ವೈಜ್ಞಾನಿಕ ಕಾರಣಗಳೇನು, ಹಾಗೆ ಇತಿಹಾಸದ ಕಾರಣಗಳೇನು, ಇದೆಲ್ಲದರ ಬಗ್ಗೆ ಕೂಡ ಗುರುಗಳು ತಿಳಿಸ್ಕೊಡ್ತಾ ಹೋಗ್ತಾರೆ. ಗುರುಗಳೇ, ರಾಮನವಮಿಯ ವಿಶೇಷತೆ ಏನು ಗುರುಗಳೇ? ಖಂಡಿತ. ಇಲ್ಲಿ ಭಾಳ ಇಂಪಾರ್ಟೆಂಟ್ ಆಗಿರ್ತಕ್ಕಂಥದ್ದು, ತಿಥಿ ಮೇಲೆ ನಾವು ಹಬ್ಬಗಳನ್ನು ಮಾಡ್ತೀವಿ. ತಿಥಿ ವಿಶೇಷವಾಗಿ ಸೂರ್ಯ ಉದಯಕ್ಕೆ ಬಂದಿರತಕ್ಕಂಥ ತಿಥಿನ ನಾವು ತಗೋಬೇಕು ಅಂತ ಶಾಸ್ತ್ರದಲ್ಲಿ ಬರೆದಿರೋದು. ಸೂರ್ಯ ಉದಯ ಇವಾಗ ಆಯ್ತಲ್ವ, ಬೆಳಿಗ್ಗೆ ಯಾವ ತಿಥಿ ಬಂದಿದೆ ಅಂತ. ಫಾರ್ ಎಕ್ಸಾಂಪಲ್, ನಾಳೆ ಬೆಳಿಗ್ಗೆ ಸೂರ್ಯ ಉದಯ ಬಂದಾಗ ಬರ್ತಕ್ಕಂಥ ತಿಥಿ ಏನಾದ್ರು ಬರಲಿಲ್ಲ ಅಂದರೆ 2 ಸೂರ್ಯ ಉದಯಕ್ಕೆ ಯಾವುದೋ ಒಂದು ತಿಥಿ ನವಮಿ ಅಂತ ಇಟ್ಕೊಳ್ಳೋಣ. ಇವಾಗ ಬಂದಿಲ್ಲ. ಇವಾಗ ಬೆಳಗಿನ ಜಾವ ನೋಡಿದ್ವಿ, ಅಷ್ಟಮಿ ಇತ್ತು. ಕರೆಕ್ಟಾಗಿ ಸನ್ರೈಸ್ ಟೈಮಲ್ಲಿ ಅಷ್ಟಮಿ ತೋರಿಸ್ತಾ ಇತ್ತಲ್ಲಿ. ನೆಕ್ಸ್ಟು ನಾವು ಶುಕ್ರವಾರ ಬೆಳಿಗ್ಗೆ ನೋಡಿದ್ವಿ, ದಶಮಿ ಬಂತು, ನವಮಿ ಸಿಗಲಿಲ್ಲ. ಅಂಥ ಸಂದರ್ಭದಲ್ಲಿ ನಾವು ಹಿಂದಿನ ದಿವಸನೇ ಮಾಡಬೇಕು ಅಂತ ಶಾಸ್ತ್ರ. 2 ಸೂರ್ಯ ಉದಯಕ್ಕೆ ಬಾರದೇ ಇರತಕ್ಕಂಥ ತಿಥಿನ ಮೊದಲೇ ನಾವು ಪೂರ್ವನಿಯೋಜಿತವಾಗಿ ಹಿಂದಿನ ತಿಥಿಲೇ ಕಂಟಿನ್ಯೂ ಮಾಡಬೇಕು ಅಂತ ಒಂದು. 2ನೇ ವಿಚಾರ, ಈಗ ಬೆಳಗಿಂದ ಇದು ಅಷ್ಟಮಿ ಬಂತು, ಆದರೆ 11:48ಕ್ಕೆ ಸ್ಟಾರ್ಟ್ ಆಯಿತು. ಗುರುವಾರ 11:48ಕ್ಕೆ ನವಮಿ ಸ್ಟಾರ್ಟ್ ಆಗಿದ್ದು. ಸೊ ನಿನ್ನೆ ಆಚರಣೆ ಮಾಡಿದ್ರೆ ಯಾಕೆ ಸೂರ್ಯ ಉದಯಕ್ಕೆ ತಿಥಿ ನೋಡ್ತಾರೆ ಅಂದರೆ ಶುದ್ಧಿ ಆಗತ್ತೆ ಅಂತ. ಶಾಸ್ತ್ರದಲ್ಲಿ ನಾವು ಬೆಳಿಗ್ಗೆ ಎದ್ದಿದ ತಕ್ಷಣ ಫ್ರೆಶ್ ಆಗ್ತೀವಿ ತಾನೇ. ನಾವು 24 hours ಒಂದು ಸತಿ ಫ್ರೆಶ್ ಆಗ್ತೀವಿ, ಕರೆಕ್ಟ್ ಅಲ್ವಾ? ಪ್ರತಿ ದಿವಸ ಸ್ನಾನ, ಹಲ್ಲುಜ್ಜೋದು, ಮುಖ ತೊಳೆಯೋದು, ಯಾವುದೋ ಒಂದು ನಿತ್ಯ ಕರ್ಮಗಳಂತ ಹೇಳ್ತೀವಿ, 24 hours ಸೈಕಲಲ್ಲೇ ಆಗೋದು. ಜನರಲ್ಲಾಗಿ ಬೆಳಿಗ್ಗೆ ಸ್ನಾನ ಮಾಡೋರು ಆಫೀಸ್ ಎಲ್ಲ ಮುಗಿಸ್ಕೊಂಡು ರಾತ್ರಿ ಹೋಗಿ ಮಲ್ಕೊಂಡು ಬೆಳಿಗ್ಗೆ ಎದ್ದು ಮತ್ತೆ ಸ್ನಾನ, ಸೈಕಲ್ ಇದ್ದೇ ಇದೆ. ಸೊ ತಿಥಿನೂ ಕೂಡ ಅದೇ ಥರ ಶುದ್ಧಿ ಆಗುತ್ತೆ. ನಮ್ಗೆ ಹೇಗೆ ದೇಹ ಶುದ್ಧಿ, ನಮ್ಮ ಮುಖ ಶುದ್ಧಿ, ಮನಸ್ಸು ಶುದ್ಧಿ ಆಗುತ್ತೋ, ಪ್ರತಿ ದಿವಸ ಸೂರ್ಯ ಉದಯಕ್ಕೆ ಶುದ್ಧಿ ಆಗುತ್ತೆ ಆ ತಿಥಿ, ಅಂದರೆ ಕ್ಲೀನ್ ಆಗುತ್ತೆ ಅಂತ. ಅಷ್ಟಮಿ ಬಂದಾಗ ಅಷ್ಟಮಿ ಕ್ಲೀನ್ ಆಗಿದೆ, ನವಮಿ ಬಂದಿಲ್ಲ. ಇನ್ ಕೇಸ್ ಏನಾದರೂ ನವಮಿ ನೆಕ್ಸ್ಟ್ ಡೇ ಅಂದರೆ ಫ್ರೈಡೇ ಬಂದಿಲ್ಲ, ಬೆಳಗಿನ ಜಾವ ಸೂರ್ಯ ಉದಯ ಆಗೋ ಟೈಮಲ್ಲಿ ಆ ತಿಥಿ ಇರಲಿಲ್ಲ ಅಂದಾಗ ಹಿಂದಿನ ದಿವಸನೇ ಮಾಡಿಬಿಡ್ತಾರೆ. ಈಗ ಸಮಸ್ಯೆ ಏನಾಗಿದೆ ಅಂದರೆ, ಆ ನವಮಿ ತಿಥಿ ಶುಕ್ರವಾರವೂ ಕಂಟಿನ್ಯೂ ಆಗಿ 10:05 ಇದೆ, 10:05 ಇದೆ. ಆದರೆ ಸೂರ್ಯ ಉದಯಕ್ಕೆ ಬಂದಿರತಕ್ಕಂಥ ತಿಥಿ ಶುಕ್ರವಾರ ಆಗಿದೆ. ಗುರುವಾರಕ್ಕೆ ಸೂರ್ಯ ಉದಯಕ್ಕೆ ಬಂದಿರತಕ್ಕಂಥ ತಿಥಿ ಅಷ್ಟಮಿಯಾಗಿ, ಶುಕ್ರವಾರ ಬಂದಿರತಕ್ಕಂಥ ಸೂರ್ಯ ಉದಯಕ್ಕೆ ಬಂದಿರತಕ್ಕಂಥ ತಿಥಿ ನವಮಿ ಆದಾಗ ನಾವು ಶುಕ್ರವಾರವೇ ಮಾಡ್ತಕ್ಕಂಥದ್ದು ಶಾಸ್ತ್ರದಲ್ಲಿ ಏನಿದೆಯೋ ಅದು ಮಾಡಿರ್ತೀವಿ. ಅದೇ ಥರ ಬರಬೇಕು. ನೆನ್ನೆ ಮಾಡಿರ್ತಾರೆ, ಮಾಡಲಿ, ರಾಮನ ದಿನ ಜಪ ಮಾಡಿ, ಏನು ತೊಂದರೆ ಏನಿಲ್ಲ. ನೆನ್ನೆ ಮಾಡಿದ ತಕ್ಷಣ ಏನಾದ್ರು ದೋಷ ಬರುತ್ತಾ? ಏನೂ ಬರಲ್ಲ. ಇವತ್ತು ಮಾಡಿಲ್ವ ನಾವು? ಏನೂ ಆಗಲ್ಲ. ದೋಷ ಅನ್ನೋದು ಅವೆಲ್ಲ ಯಾವುದೂ ಇಲ್ಲ. ನಮ್ಮ ಪರಂಪರೆ, ನಮ್ಮ ಹಿಂದೂ ಧರ್ಮ, ನಮ್ಮ ದೇಶವನ್ನು ರಕ್ಷಿಸಿರ್ತಕ್ಕಂಥ ಮೊದಲ ಪ್ರೈಮ್ ಮಿನಿಸ್ಟರ್, ನಮ್ಮ ದೇಶವನ್ನು ರಕ್ಷಿಸಿರ್ತಕ್ಕಂಥ ಮೊದಲ ಪ್ರೈಮ್ ಮಿನಿಸ್ಟರ್ ಶ್ರೀರಾಮ. ಪ್ರೈಮ್ ಮಿನಿಸ್ಟರ್, ಪ್ರೈಮ್ ಅಂತ ಕರಿತೀವಿ. ಪ್ರೈಮ್ ಅವರೇ ಮುಖ್ಯ. ಪ್ರೈಮ್ ಅಂದರೆ ಏನು? ಅವರೇ ಮುಖ್ಯ. ಮಿನಿಸ್ಟರ್ ಅಂದರೆ ನಡೆಸ್ತಕ್ಕಂಥ ಒಂದು ಮಂತ್ರಿ. ಸೊ ನಮ್ಮ ದೇಶವನ್ನು ಈ ರೀತಿಯಾಗಿ ಆಳಬೇಕು, ಈ ರೀತಿಯಾಗಿ ಇರಬೇಕು ಅಂತ ಹೇಳಿ ಕೆಲವು ನಿಯಮಗಳನ್ನು, ರಾಜತಾಂತ್ರಿಕವನ್ನು ಕೊಟ್ಟಿರ್ತಕ್ಕಂಥದ್ದು ಶ್ರೀರಾಮ. ಹೀಗೆ ಇರಬೇಕು ಅಂತ ಹೇಳಿ ಅದರಲ್ಲಿ ಎಷ್ಟೊಂದು ವಿಚಾರ ಇದೆ. ಕೃಷ್ಣನ ನಾವು ಯಾವತ್ತೂ ಕೂಡ ಈ ದೇಶದ ಮಾದರಿ ಅಂತ ತಗೊಂಡಿಲ್ಲ. ಏಕೆಂದರೆ ಅಲ್ಲಿ ಎಷ್ಟೊಂದು ಬೇರೆ ವಿಚಾರ ಕೊಟ್ಟಿರ್ತಕ್ಕಂಥದ್ದು. ಕೃಷ್ಣ ಕೊಟ್ಟಿರ್ತಕ್ಕಂಥದ್ದು ಬೇರೆ ವಿಚಾರ. ರಾಮ ಯಾಕೆ ನಾವು ರಾಮನ್ನೇ ತಗೊಳ್ತೀವಿ ಅಂದರೆ,
ಆದರ್ಶ ವ್ಯಕ್ತಿ ಅಂತ ತಗೊಳ್ತೀವಿ. ಆದರ್ಶ ಅಂತಂದರೆ ಸಮಾಜದಲ್ಲಿ ನಮಗೆ ಆದರ್ಶ ಅಂದರೆ ಏನು? ಒಂದು ಗಂಡು ಹೆಣ್ಣು ಮದುವೆ ಆಗಿದೆ, ಮಕ್ಕಳಿದ್ದಾರೆ, ಅನ್ಯೋನ್ಯದಿಂದ ಇದ್ದಾರೆ, ಹೆಂಡತಿಗೆ ಗಂಡ, ಗಂಡಾಗೆ ಹೆಂಡತಿ ಸರಿಸಮಾನವಾಗಿ ಯಾವುದೂ ಮನಸ್ತಾಪ ಇಲ್ಲದೆ, ಮೂರನೇ ವ್ಯಕ್ತಿ ಬಂದರೂ ಕೂಡ ತಲೆ ಕೆಡಿಸ್ಕೊಳ್ದಲೆ ಹಗ್ಗದೆ ಜಗ್ಗದೆ ಜೀವನವನ್ನು ನಡೆಸ್ತಕ್ಕಂಥದ್ದು ಫ್ಯಾಮಿಲಿ ಮ್ಯಾಟರ್ಸ್ ಆಯಿತು. ಹಾಗೆ ರಾಜ್ಯವನ್ನು ನಡೆಸಬೇಕು ಅಂತಂದರೆ ನ್ಯಾಯ ನೀತಿ ನಿಷ್ಠೆಯಿಂದ ನಡೆಸ್ತಕ್ಕಂಥದ್ದು ರಾಮರಾಜ್ಯ ಅಂತ ಹೇಳಿ ಅದನ್ನು ಪ್ರಸಿದ್ಧದಲ್ಲಿದೆ. ನಾವು ರಾಮಾಯಣದಲ್ಲಿ ಸ್ವಲ್ಪ ಜಾಸ್ತಿ ತಿಳ್ಕೊಂಡಿರೋದು ಫ್ಯಾಮಿಲಿ ಮ್ಯಾಟರ್ಸ್ ಬಗ್ಗೆ. ಆದರೆ ಇನ್ನೊಂದು ಸೈಡ್ ಇದೆ, ರಾಮಾಯಣದಲ್ಲಿ ಇನ್ನೊಂದು ಸೈಡ್ ಇದೆ, ರಾಜ್ಯವನ್ನು ಹೇಗೆ ನಡೆಸಬೇಕು ಅಂತ ರಾಮರಾಜ್ಯ ಅಂತ ಆಮೇಲೆ ಕರೆದ್ರು. ಯಾಕೆಂದರೆ ಈ ನಮ್ಮ ಲಂಕೆಗೆ ಹೋಗಿ ರಾಮ ಲಂಕೆಗೆ ಹೋಗಿ ಎಲ್ಲ ಮುಗಿಸ್ಕೊಂಡು ವಾಪಸ್ಸು ಬಂದು ಪಟ್ಟಾಭಿಷೇಕ ಆಯ್ತಲ್ವ ರಾಮನಿಗೆ, ಅಲ್ಲಿಗೆ ನಿಂತೋಯ್ತು. ಅದಾದಮೇಲೆ ಮುಂದುವರಿದ ಭಾಗ ಯಾರೂ ಹೇಳ್ತಾ ಇಲ್ಲ. ಮುಂದುವರಿದ ಭಾಗನೇ ರಾಮರಾಜ್ಯ. ಎಲ್ಲರಿಗೂ ಕೂಡ ಕೃಷಿಯಲ್ಲಿ ಬೆಳವಣಿಗೆ, ಈ ಕಲೆಗಳಲ್ಲಿರ್ತಕ್ಕಂಥವ್ರಿಗೆ ಪ್ರೋತ್ಸಾಹ ಮಾಡಿರ್ತಕ್ಕಂಥದ್ದು, ಇದು ಮುಂದುವರಿದ ಭಾಗದಲ್ಲಿ ಬಂದಿದೆ. ಹಾಗೆ ಯಾರ್ಯಾರಿಗೆ ಬಡವರಿಗೆ ಅವ್ರಿಗೆ ಸ್ವಲ್ಪ ಉಚಿತವಾಗಿರ್ತಕ್ಕಂಥ ಕೆಲಸ ಆಗಲಿ ಅಂತ, ಕೆಲಸಕ್ಕೆ ಉಚಿತ, ಮನೇಲಿ ಕೂತ್ಕೊಂಡು ಮಲ್ಕೊಳ್ಳಿ, ಈಗ ಕೊಟ್ಟಿರೋ ಸರ್ಕಾರ ಇದೆಯಲ್ಲ, ಮಲ್ಕೊಂಡು ಕೊಟ್ಟಿರ್ತಕ್ಕಂಥದ್ದು ಭಾಗ್ಯಗಳೆಲ್ಲ ಇದೆಯಲ್ಲ, ಅದು ಮಲ್ಕೊಳ್ಳಿ ನೆತ್ತು ಕೊಡ್ತಾ ಇರ್ತೀವಿ ಅಂತ. ಅದು ಟ್ಯಾಕ್ಸ್ ಅವ್ರದ್ದು ಜೋಬಿಂದ ಏನು ಕೊಡೋಲ್ಲ, ಟ್ಯಾಕ್ಸ್ ಅವ್ರ ಪಾಪ ದುಡ್ದು ಟ್ಯಾಕ್ಸ್ ಕಟ್ಟಿರ್ತಾರೆ, ಆ ಟ್ಯಾಕ್ಸ್ ದುಡ್ಡನ್ನ ಕಿತ್ತು ಇವ್ರಿಗೆ ಕೊಡೋದು. ಅದು ಒಂಥರ ವೆನಿಜುವೆಲಾ ಥರ ಆಗಿಬಿಡುತ್ತೆ. ಇವತ್ತಲ್ಲ ನಾಳೆ ಫ್ರೀ ಕೊಟ್ಟು ಇವತ್ತು ನಮ್ದು ಏನೂ ಇಲ್ಲ ರೀ, ಇವತ್ತು ಗ್ಯಾಸ್ ನಮ್ದು ಏನೂ ಇಲ್ಲ, ಪ್ರೊಡಕ್ಷನೇ ಇಲ್ಲ ನಮ್ದು. ಏನಾರು ಒಂದು ಇದೆಯಾ ಭಾರತದ? ಒಂದು ಹೇಳಿ ನೋಡೋಣ, ಒಂದೇ ಒಂದು ಏನಾರು ಇದೆಯಾ? ಯೋಚನೆ ಮಾಡಿ. ಇವತ್ತು ಗ್ಯಾಸ್ಗೂ ಡಿಪೆಂಡೆಂಟು, ಪವರ್ಗೂ ಡಿಪೆಂಡೆಂಟು, ಪೆಟ್ರೋಲ್ಗೂ ಡಿಪೆಂಡೆಂಟ್, ಡೀಸೆಲ್ಗೂ ಡಿಪೆಂಡೆಂಟ್, ಎಲ್ಲ ಡಿಪೆಂಡೆಂಟು. ಆದರೆ ಬೈತೀವಿ, ಎಲ್ಲನೂ ಬೈತೀವಿ, ಆ ಕಂಟ್ರಿನ ಈ ಕಂಟ್ರಿನೆಲ್ಲ ಬೈತೀವಿ. ಅಲ್ಲಿಂದ ಏನಾದ್ರು ಬಂದಿಲ್ಲ ಅಂದರೆ ಇಲ್ಲಿ ಬದುಕೇ ಇಲ್ಲ. ಇಲ್ಲಿ 140 ಕೋಟಿ ಜನಸಂಖ್ಯೆ ಇದ್ದೀವಿ. ಪ್ರದೇಶವೂ ಹೌದು, ಒಪ್ಕೊಳ್ತೀನಿ, ಪ್ರದೇಶ. ಬಟ್ ಅದನ್ನು ನಾವು ಟ್ರೈಯೇ ಮಾಡಿಲ್ಲ. ನಮ್ಮ ಈ ಒಂದು ಬಂಗಾಲಕೊಲ್ಲಿ, ಅರೇಬಿಯನ್ ಸಿಯಲ್ಲಿ ತೈಲ ಬರುತ್ತೆ ಅಂತ ಅದಕ್ಕೆ ಕಂಡುಹಿಡಿಬೇಕು ಅಂದರೆ ಸಿಕ್ಕಾಪಟ್ಟೆ ಕೋಟಿಗಟ್ಟಲೆ ಬೇಕು, ಇನ್ವೆಸ್ಟ್ ಮಾಡಬೇಕು. ಅದು ಭಾರತ ಸರ್ಕಾರ ಈಗ ನೆಕ್ಸ್ಟ್ ಮಾಡಬೇಕು ಅಂತ ಅಂದ್ಕೊಳ್ತಾ ಇದ್ದೀನಿ. ಎಲ್ಲಿ ನಮ್ಮ ತೈಲ ನಿಕ್ಷೇಪ ಇದೆಯಾ ಅಂತ ಇಲ್ಲೂ ಮಾಡಿದ್ರೆ ಇಲ್ಲ. ಈಗ ಅಮೇರಿಕದಲ್ಲೂ ತೈಲ ಇದೆ, ರಷ್ಯಾದಲ್ಲೂ ತೈಲ ಇದೆ, ಗಲ್ಫ್ ಕಂಟ್ರಿಲೆಲ್ಲ ತೈಲ ಇದೆ, ಎಷ್ಟೊಂದು ಕಂಟ್ರೀಸೆಲ್ಲ ಅವ್ರವ್ರದ್ದೇ ತೈಲ ಘಟಕ ಇದೆ. ಇಲ್ಲೂ ನಾವು ಹುಡುಕಿ ನಮ್ಮಲ್ಲೂ ಇದೆ ಈ ದ್ವೀಪದಲ್ಲಿ. ಯಾಕಂದರೆ ದ್ವೀಪ ಇದ್ದಾಗ ಇದ್ದೇ ಇರುತ್ತೆ ಅಂತ ನನ್ನ ಅನಿಸಿಕೆ. ನಮ್ಮಲ್ಲೂ ಕೂಡ ನಮ್ಮ ಈ ಒಂದು ಚಾರ್ಟ್ ನೋಡ್ತೀವಲ್ವ, ನಮ್ಮ ಭಾರತದ ಚಾರ್ಟು ಲಗ್ನದಲ್ಲೇ ರಾಹು ಇರೋದ್ರಿಂದ ನಮ್ಮ ಭೂಮಿ ಪ್ರದೇಶ ಸುತ್ತಲೂ ಕೂಡ ತೈಲ ಇದ್ದೇ ಇದೆ. ಕಂಡುಹಿಡಿಬೇಕು ತಂತ್ರಜ್ಞಾನ ಮುಖಾಂತರ. ಯಾವಾಗ ಲಗ್ನದಲ್ಲಿ, ದೇಶದ ಲಗ್ನದಲ್ಲಿ ರಾಹು ಇದೆಯೋ, ಆ ದೇಶದ ಲಗ್ನ ಅಂತಂದರೆ ಇಲ್ಲಿ ವೃಷಭ ಲಗ್ನ ಬರುತ್ತೆ. ನಮಗೆ 1947 ಆಗಸ್ಟ್ 15 ಆಗಿರೋದಲ್ವ, ಆ ಟೈಮಲ್ಲಿ ಬಂದಿರತಕ್ಕಂಥ ಉದಯ ಜಾತಕ ಅಂತ ತಗೊಂಡಾಗ ಬರ್ತಕ್ಕಂಥದ್ದು. ಆ ಜಾತಕದಲ್ಲಿ ರಾಹು ಲಗ್ನದಲ್ಲೇ ಇದ್ದಾಗ 101% ತೈಲ ಭಾರತದಲ್ಲಿದೆ. ಅದು ಇವತ್ತಲ್ಲ ನಾಳೆ ಅದು ಬರಬೇಕು ಅಂತ ಅಂದ್ಕೊಳ್ತೀನಿ. ಆದರೆ ರಾಹು ಲಗ್ನಕ್ಕೆ ಬರೋ ಟೈಮಲ್ಲಿ ಬರುತ್ತೆ ಅಂತ ನನ್ನ ಕ್ಯಾಲ್ಕುಲೇಷನ್. ಇಲ್ಲಿಂದ 20 ವರ್ಷಕ್ಕೆ ಬರ್ಬೋದು ಅಂತ. ಅಥವಾ ಇಲ್ಲಿಂದ ಯಾವಾಗ ವೃಶ್ಚಿಕ ರಾಶಿಯಲ್ಲಿ ಬರುತ್ತೆ ರಾಹು, 2 ವರ್ಷ ನಾವು ಕ್ಯಾಲ್ಕುಲೇಟ್ ಮಾಡ್ಕೊಂಡು ಹೋದರೆ 1 2 3 ಹಿಂದೆ 6 ವರ್ಷದಲ್ಲಿ ನಮ್ಮ ದೇಶದಲ್ಲಿ ತೈಲ ಸಿಗ್ತಕ್ಕಂಥ ಸಾಧ್ಯತೆ ಇದೆ. ಇವತ್ತು ಪ್ರಿಡಿಕ್ಷನ್ ಎಲ್ಲ ತಿಳ್ಕೊಳ್ಳಿ. ಯಾಕಂದರೆ ಒಳ್ಳೆ ಪ್ರಿಡಿಕ್ಷನ್ ಅವ್ರದ್ದು ನಿಲ್ಲಲ್ಲ. ಅಲ್ಲಿ ಬೆಂಕಿ ಹಾಕಿದ್ರು, ಇಲ್ಲಿ ಈ ಡೇಟ್ಗೆ ಬೆಂಕಿ ಹಾಕಿದ್ರು, ಆ ಡೇಟ್ಗೆ ಬೆಂಕಿ ಹಾಕಿದ್ರು, ಈ ಡೇಟು ಡೇಂಜರು, ಆ ಡೇಟ್ ಡೇಂಜರನ್ನು ನೋಡೋರೇ ಜಾಸ್ತಿ. ಇವತ್ತು ಬೆಳಿಗ್ಗೆ ಏನಾಯಿತು, ನಾಳೆ ಬೆಳಿಗ್ಗೆ ಏನಾಯ್ತು, ಫ್ಯೂಚರ್ ಬಗ್ಗೆ ಹೇಳ್ತಕ್ಕಂಥವ್ರು ಯಾರೂ ಇಲ್ಲ. ಹಾಗೆ ಶ್ರೀರಾಮನ ಜಾತಕದಲ್ಲಿ ಭಾಳ ವಿಶೇಷ ಏನು ಅಂತಂದರೆ, ಆ ಕುಂಡಲಿ ಹೇಗೆ ರಾಜ್ಯವನ್ನು ನಡೆಸಬೇಕು ಅನ್ನೋ ಒಂದು ಹಿಂದಿನ ಕಾಲದಲ್ಲಿ ಈ ನಮ್ಮ ಋಷಿಮುನಿಗಳು ಮತ್ತು ಈ ರಾಜಗುರುಗಳು ಜ್ಯೋತಿಷ್ಯನ ನೋಡಿ ಈ ವ್ಯಕ್ತಿ ಅರ್ಹ ಅಲ್ಲಿ ಕೂತ್ಕೊಳ್ಳೋಕ್ಕೆ ಅಂತ ಜ್ಯೋತಿಷ್ಯದ ಮುಖಾಂತರ ಹೋಗೋರು. ಯಾಕಂದರೆ ಈ ಜಾತಕದಲ್ಲಿ ದೋಷ ಇರಬಾರ್ದು, ದುಡ್ಡು ಹೊಡಿಯೋ ಕಾಲಕ್ಕೆ ಇದು ಕಾಂಬಿನೇಷನ್ ಇರಬಾರ್ದು ಇಲ್ಲಿ ಅಲ್ವಾ. ಅಂಥವ್ರನ್ನ ಆರಿಸ್ಕೋಬೇಕಾಯ್ತು. ಇವಾಗ ಏನಾಗ್ಬಿಟ್ಟಿದೆ, ದೈವ ನಿರ್ಣಯದಿಂದ ಆರಿಸ್ಕೊಳ್ತಾ ಇದ್ದೀವಿ ನಾವು. ಅರ್ಥ ಮಾಡ್ಕೊಳ್ಳಿ, ದೇಶದಲ್ಲಿ ದೈವ ನಿರ್ಣಯದಿಂದ ಎಲ್ಲರೂ ರಾಜಕೀಯಕ್ಕೆ ಬರ್ತಾ ಇದ್ದಾರೆ ಹೊರತು ಇಲ್ಲಿ ಯಾವ ಜ್ಯೋತಿಷ್ಯದಲ್ಲೂ ಕೂಡ ಯಾರೂ ಕೇಳಲ್ಲ.
ಜನಗಳೇ ಕೇಳಲ್ಲ. ನಮ್ಮ ಹಿಂದೂ ರಾಷ್ಟ್ರವಾಗಿ ನಾನು ಹೇಳ್ತೀನಿ ನಿಮಗೆಲ್ಲ, ಹಿಂದೂ ರಾಷ್ಟ್ರವಾಗಿ ಒಂದು ನಿಜವಾದ ದೊಡ್ಡ ಮಹಾಪಂಡಿತರು ಒಂದು 10 ಜನ ಕೂರಿಸಿ ಇಂಥವರು ಯಾರನ್ನ ಆರಿಸ್ಬೇಕು, ಯಾರಿಗೆ ಹಾಕಿದ್ರೆ ನಮಗೆ ಸುಭಿಕ್ಷವಾಗಿರುತ್ತೆ, ಯಾರ ಜಾತಕ ಪವರ್ಫುಲ್ ಆಗಿದೆ, ಯಾರ್ದು ಹಾಕಿದ್ರೆ ನಮಗೆ ಅಭಿವೃದ್ಧಿ ಆಗುತ್ತೆ ಅನ್ನೋದಿರಬೇಕು. ಇವತ್ತೇನಾಗ್ಬಿಟ್ಟಿದೆ, ಅದೇನೋ ದೈವ ನಿರ್ಣಯವಾಗಿ ನಮಗೆ ಒಬ್ಬ ನಾಯಕ ಬಂದಿದ್ದಾನೆ ದೇಶದಲ್ಲಿ. ಅರ್ಥ ಮಾಡ್ಕೊಳ್ಳಿ. ಯಾಕೆ ಇವತ್ತು ರಾಮನವಮಿ ದಿವಸ ಇದನ್ನೆಲ್ಲ ಮಾತಾಡ್ತಾ ಇದ್ದೀನಿ ಅಂತ ತುಂಬ ತಿಳ್ಕೊಬೇಕು ನೀವೆಲ್ಲ. ಆದರೆ ಇವತ್ತಿನ ಕಾಲದಲ್ಲೆಲ್ಲ ಯಾರ್ಯಾರು ಫ್ರೀ ಕೊಡ್ತಾರೆ, ಅವರು ದುಡ್ಡು ಹೊಡಿತಾರೆ, ಇವರು ದುಡ್ಡು ಹೊಡಿತಾರೆ. ಸೊ ಖಜಾನೆ ಖಾಲಿ ಮಾಡ್ತಾ ಇರ್ತಕ್ಕಂಥ ರಾಜಕೀಯರಿಗೆ ಬಂದರೆ, ಹಿಂದಿನ ಕಾಲದಲ್ಲಿ ಕ್ಷಾಮ ಬಂದಾಗ ರಾಜರು ಅವರಲ್ಲಿರ್ತಕ್ಕಂಥ ವಜ್ರವೈಡೂರ್ಯಗಳೆಲ್ಲ ದಾನ ಮಾಡೋರು. ಎಲ್ಲೋ ಮಳೆ ಬರಲಿಲ್ಲ, ಬಿಸಿಲು ಬಂತು, ಅದು ಬಂತು, ಇದು ಬಂತು ಅಂತೆಲ್ಲ. ಆದರೆ ಭಾಳ ಇಂಪಾರ್ಟೆಂಟ್ ಆಗಿರ್ತಕ್ಕಂಥದ್ದು ಏನು ಅಂದರೆ, ಇವತ್ತಿನ ದಿವಸ ನಮ್ಮ ದೇಶದ ವಿಚಾರ ತಗೊಂಡ್ರೆ ನಾವೆಲ್ಲ ಬೆಗ್ಗರ್ಸ್. ದೇಶದಲ್ಲಿರ್ತಕ್ಕಂಥ ಸರ್ಕಾರ ಬೆಗ್ಗರ್ಸೇ, ಯಾವುದು ಸರ್ಪ್ಲಸಲ್ಲಿಲ್ಲ. ಎಲ್ಲೋ ಒಂದು ಸ್ವಲ್ಪ ಈ ಒಂದು ಭಾರತ ಸರ್ಕಾರದಲ್ಲಿ ಸ್ವಲ್ಪ ಪಾಸಿಟಿವ್ ಆಗಿದೆ. ರಾಜ್ಯ ಸರ್ಕಾರ ಎಲ್ಲ ದಿವಾಳಿನೇ. ನೀವು ಹೆಂಗೆ ಬೇಕಾದ್ರೆ ನೋಡ್ಕೊಳ್ಳಿ, ರಾಜ್ಯ ಸರ್ಕಾರ ಎಲ್ಲ ನೆಗೆಟಿವಲ್ಲಿ ಹೋಗುತ್ತೆ. ಇವತ್ತು ಯಾರಾದರೂ ಜನಗಳೆಲ್ಲ ಸೇರಿ ನಮಗೆ ಕೊಟ್ಟರೆ, ನಾನು ರಾಜ, ಈ ದೇಶ ಈ ರಾಜ್ಯದ ರಾಜ ಅಂತ ಹೇಳಿ ದುಡ್ಡು ಕೊಡ್ತಾರೆ ಎಲ್ಲರಿಗೂ. ಜನಗಳದಿಂದ ದುಡ್ಡು ಬಂದಿಲ್ಲ ಅಂದರೆ ಯಾವ ರಾಜನೂ ಇಲ್ಲ, ಏನೂ ಇಲ್ಲ. ಕರೆಕ್ಟ್ ಅಲ್ವಾ? ರಾಜ ಆಗಿರ್ತಕ್ಕಂಥದ್ದು. ಸೊ ಇಲ್ಲಿ ಜಾತಕದಲ್ಲಿ ಕರ್ಕಾಟಕ ಲಗ್ನ ಬಂದಿದೆ. ಲಗ್ನದಲ್ಲೇ ಗುರುಚಂದ್ರ ಇದ್ದಾಗ ಮನಸ್ಸು ಸ್ಫಟಿಕ. ಯಾವಾಗ ರಾಜ ಮನಸ್ಸು ಸ್ಫಟಿಕವಾಗಿರುತ್ತೆ, ದೇಶವನ್ನು ಚೆನ್ನಾಗಿ ನಡೆಸ್ತಾನೆ, ದುಡಿಮೆ ಮಾಡೋಕ್ಕೆ ಹೇಳ್ತಾನೆ. ಹಾಗೆ ಇಲ್ಲಿ 4ನೇ ಮನೆಯಲ್ಲಿ ಅಂದರೆ ಅವರ ದೇಶದ ಒಂದು ಮನೆ ಅಂತ ನಾವು ಏನು ಕರಿತೀವಿ, 4ನೇ ಮನೆ ಆಗಿರ್ತಕ್ಕಂಥ ತುಲಾರಾಶಿಯಲ್ಲಿ ಶನಿ ಉಚ್ಚಸ್ಥಾನ. 4ನೇ ಮನೆ ಹೋಮ್ ಅಂತ ಬರುತ್ತೆ. ಅಲ್ಲಿ ಶನಿ ಇತ್ತು ಅಂತಂದರೆ ಕೃಷಿಗೆ ಪ್ರಾಧಾನ್ಯತೆ ಕೊಟ್ಟಿರ್ತಕ್ಕಂಥ ರಾಮರಾಜ್ಯ. ಕೃಷಿ ಇಂಪಾರ್ಟೆಂಟು. ನಾಳೆ ಇಂಧನ ಇದೆಯೋ ಇಲ್ವೋ ಗೊತ್ತಿಲ್ಲ, ನಾಳೆ ಪೆಟ್ರೋಲ್ ಇದೆಯೋ ಇಲ್ವೋ ಗೊತ್ತಿಲ್ಲ. ತಿನ್ನೋಕ್ಕೆ ಆ ಭೂಮಿ ಇದ್ದರೆ ಸಾಕು, ಭೂಮಿಯಿಂದ ಬೆಳೆಯನ್ನು ತಿನ್ನೋಣ. ಗ್ಯಾಸ್ಗಳು ಬೇಕಾದ್ರೆ ಸಿಗುತ್ತೆ, ಗೋಬರ್ ಗ್ಯಾಸ್ ಇದೆ ಅಲ್ವಾ, ಸೂರ್ಯನ ಲೈಟ್ ಇದೆ. ಆ ಕಾಲದಲ್ಲೆಲ್ಲ ಕಟ್ಟಿಗೆಗಳು ಸಿಗೋದು. ಬೇಕಾದಷ್ಟು ಆಲ್ಟರ್ನೇಟಿವ್ ಎನರ್ಜೀಸ್ ಅಂತ ನಾವು ಕರಿತೀವಿ, ಖಂಡಿತ ಇದೆ. ಹಾಗೆ 7ನೇ ಮನೆಯಲ್ಲಿ ಮಂಗಳ ಇದ್ದಾಗ ಅಪೋಸಿಷನ್ನ ಹೊಡಿತಕ್ಕಂಥ ಶಕ್ತಿ ಮಂಗಳನಿಗಿರೋದ್ರಿಂದ ಬೌಂಡ್ರಿ ಅಂತ ಏನು ಹೇಳ್ತೀವಿ ನಾವು, ಅಖಂಡ ಭಾರತ ಅಂತ ಏನು ಹೇಳ್ತೀವಿ, ಅದು ಅಖಂಡವಾಗಿತ್ತು. ಮಂಗಳ 7ನೇ ಮನೆಯಲ್ಲಿ ಮಕರ ರಾಶಿಯಲ್ಲಿ ಉಚ್ಚ ಆಗಿರ್ತಕ್ಕಂಥದ್ದು. ಹಾಗೆ 10ನೇ ಮನೆಯಲ್ಲಿ ಸೂರ್ಯ ಉಚ್ಚ ಅಂದರೆ ಆಡಳಿತ ಮಾಡ್ತಕ್ಕಂಥ ರಾಮನ ಜಾತಕದಲ್ಲಿ ಮೇಷರಾಶಿಯಲ್ಲಿ ಸೂರ್ಯ ಉಚ್ಚ ಆದರೆ ಸ್ಟ್ರಾಟಜಿ ಅಂತ ನಾವೇನು ಕರಿತೀವಿ, ಅಪ್ಲೈಯಿಂಗ್ ದಿ ಇದು ಮ್ಯಾನೇಜ್ಮೆಂಟ್ ಥಿಯರಿ ಅಂತ ಏನು ಹೇಳ್ತೀವಿ. ಸನ್ ಇಸ್ ದಿ ಪ್ಲಾನೆಟ್ ಫಾರ್ ಮ್ಯಾನೇಜ್ಮೆಂಟ್ ಥಿಯರಿ, ಸ್ಟ್ರಾಟಜಿ. ಇದನ್ನು ಕರೆಕ್ಟಾಗಿ ಅಪ್ಲೈ ಮಾಡ್ತಕ್ಕಂಥ ಒಂದು ವಿಚಾರ ಅಲ್ಲಿ ಈ ಒಂದು ಕರ್ಕಾಟಕ ಲಗ್ನದಿಂದ 10ನೇ ಮನೇಲಿ ಬರ್ತಕ್ಕಂಥ ಸೂರ್ಯ ಉಚ್ಚನಾಗಿದ್ದಾನೆ. ಈ ರೀತಿ ನೋಡಿದಾಗ ಕೇತು 12ನೇ ಮನೇಲಿದ್ದು ದೇಶದಲ್ಲಿ ಬೇರೆ ದೇಶಗಳೆಲ್ಲ ಕೂಡ ಆಧ್ಯಾತ್ಮಿಕದ ಮೇಲೇ ಕೂತಿರೋದು. ಮುಸ್ಲಿಂ ರಾಷ್ಟ್ರ ಎಲ್ಲ ಆಧ್ಯಾತ್ಮಿಕ ಮೇಲೆ ನಿಂತಿರೋದು. ಬೇಕಾದ್ರೆ ಎಲ್ಲಿಂದ ಎಲ್ಲೇ ತಗೊಳ್ಳಿ, ನಮ್ಮ ಭಾರತ ಆಧ್ಯಾತ್ಮಿಕದ ಬುನಾದಿ. ಆದರೆ ಎಲ್ಲ ಶೋಗಿರಾಕಿಗಳೇ ನಾವೆಲ್ಲ. ಯಾಕೆಂದರೆ ಇವತ್ತು ಬೇರೆ ಯಾವುದೇ ದೇಶ ನೋಡಿ, ಒಂದೇ ಒಂದು ಎಕ್ಸಾಂಪಲ್ ಹೇಳ್ತೀನಿ. ಒಂದು ಅಮೇರಿಕನ್ದು ಡಾಲರ್ ತಗೊಳ್ಳಿ, ಡಾಲರ್ ಗೊತ್ತಲ್ಲ, ಆ ಡಾಲರ್ ಮೇಲೆ ಬರೆದಿದ್ದಾರೆ ವಿ ಬಿಲೀವ್ ಇನ್ ಗಾಡ್ ಅಂತ ಬರೆದವ್ರು. ಆ ಪ್ರಿಂಟ್ ಹಾಕವ್ರೆ, ವಿ ಬಿಲೀವ್ ಇನ್ ಗಾಡ್. ನಮ್ಮ ಮೊನ್ನೆ ಇಂಜಿನಿಯರಿಂಗ್ ಓದಿ, ಮೊನ್ನೆ MBBS ಓದಿ ನಮ್ಮ ಯುವಕರಿದಾರಲ್ಲ, ಸುಮ್ಮನೆ ಯಾವುದೋ ಸಾಫ್ಟ್ವೇರಲ್ಲಿ ಇಮ್ಮಿಡಿಯೇಟಾಗಿ ಎಣಿಸಿದ ಕಜ್ಜಾಯ 1 ಲಕ್ಷ ಕೊಟ್ಬಿಟ್ಟಾಗ ಏನಾಗುತ್ತೆ, ತಲೆ ತಿರುಗುತ್ತೆ ನಿಮಗೆಲ್ಲ. ನಾವು ಐ ಡೋಂಟ್ ಬಿಲೀವ್ ಗಾಡ್, ಐ ಡೋಂಟ್ ಬಿಲೀವ್ ಹಿಂದೂಯಿಸಮ್, ಅಯ್ಯೋ ಅವೆಲ್ಲ ಮೂಢನಂಬಿಕೆ ಅಂತ ಹೇಳ್ತಕ್ಕಂಥದ್ದು. ನಾವು ಡಾಲರ್ ಸಂಪಾದನೆ ಮಾಡೋಕ್ಕೆ ಹೋದಾಗ ಪ್ರತಿಯೊಂದು ಡಾಲರಲ್ಲೂ ವಿ ಬಿಲೀವ್ ಇನ್ ಗಾಡ್ ಅಂತ ಬರೆದವ್ರೆ. ಯಾಕೆ ಬರಿಬೇಕಾಯ್ತು ಅವರು? ಆ ಪ್ರಗತಿಪರ ದೇಶ, ಡೆವಲಪ್ಡ್ ಕಂಟ್ರೀಸ್ ಅಂತ ಹೇಳ್ತೀವಿ ನಾವು. ಆ ಡೆವಲಪ್ಡ್ ಕಂಟ್ರೀಸಲ್ಲಿ ಯೋಚನೆ ಮಾಡಿ, ಡೆವಲಪ್ಡ್ ಕಂಟ್ರೀಸಲ್ಲಿ ಅವರೆಲ್ಲ ದೇವರ ಸ್ಮರಣೆ ಅಥವಾ ಒಂದು ವಿಚಾರನ ಬಿಟ್ಬಿಡ್ಬೇಕಾಗಿತ್ತು. ಅದಿಲ್ಲ. ದೇ ಬಿಲೀವ್ ಸ್ಪಿರಿಚುಯಾಲಿಟಿ ಫಸ್ಟ್. ನಮ್ಮ ಹಿಂದೂ ದೇಶದಲ್ಲಿ ಸ್ಪಿರಿಚುಯಾಲಿಟಿ ಇದೆ, ಆದರೆ ಎಲ್ಲ ಸ್ಪಿರಿಚುಯಾಲಿಟಿ ನನಗೆ ಕಾಸು ಯಾವಾಗ ಬರುತ್ತೆ, ನಾನು ದೇವ್ರ ಪೂಜೆ ಮಾಡ್ತೀನಿ ಯಾವಾಗ ಬರುತ್ತೆ ಕಾಸು, ನಾನು ದೇವ್ರ ಪೂಜೆ ಮಾಡ್ತೀನಿ ಯಾವಾಗ ಮದುವೆ ಆಗುತ್ತೆ, ನಾನು ದೇವ್ರ ಪೂಜೆ ಮಾಡ್ತೀನಿ ಯಾವಾಗ ನಂಗೆ ಕಾರ್ ಬರುತ್ತೆ, ಆಯಿತು ನಾನು ದೇವ್ರ ಪೂಜೆ ಮಾಡ್ತೀನಿ ಯಾವಾಗ ನಾನು ಮನೆ ಕಟ್ತೀನಿ.
ಸ್ವಾರ್ಥದ ಪೂಜೆಗಳು ನಾವೆಲ್ಲ ಮಾಡೋದು. ಆಧ್ಯಾತ್ಮಿಕ ಅಂತಂದರೆ ನೆಮ್ಮದಿ, ಅಭಿವೃದ್ಧಿ, ಅಂದರೆ ಒಟ್ಟಾರೆ ಜನಾಂಗ ಅಭಿವೃದ್ಧಿ. ಅದಿಲ್ಲ ಇಲ್ಲಿ ಸ್ವಾರ್ಥದ ಪೂಜೆಗಳೇ ಜಾಸ್ತಿ. ಯಾರ್ಯಾರಿಗೆ ಮದುವೆ ಆಗಿಲ್ಲ, ಇರೋ ಬರೋ ಟಿ ವಿ ಪ್ರೋಗ್ರಾಮ್ ಎಲ್ಲ ನೋಡಿ, ಅಡ್ಡಡ್ಡ ಉದ್ದುದ್ದ ನಾಮಗಳು ಹಾಕ್ಕೊಂಡು ಎಲ್ಲ ಜೋರಾಗಿ ಬಂದುಬಿಟ್ಟಿರ್ತಾರೆ. ನಮ್ಮದೆಲ್ಲಿಡ್ಲಿ ನಂದಗೋಪಾಲ ಅನ್ನಂಗೆ ಬಂದುಬಿಡ್ತಾರೆ. ಅಲ್ಲಿ ಬಂದಿದ್ದ ತಕ್ಷಣ ಈ ರಾಹು 7ನೇ ಮೇಲಿದ್ದರೆ ನೀವು ಈ ಥರ ಬನ್ನಿ, ಪೂಜೆ ಮಾಡಿಸಿ, ಹಂಗೆ ಮಾಡಿಸಿ, ಹಿಂಗೆ ಮಾಡಿಸಿ ಅಂತೆಲ್ಲ ಕರೆದು ಸ್ವಾರ್ಥದ ಪೂಜೆಗಳು ಜಾಸ್ತಿ ನಡೀತಾ ಇದೆ ನಮ್ಮ ದೇಶದಲ್ಲಿ. ಹಾಗೇ ಈ ಒಂದು ಯಾರು ಜ್ಯೋತಿಷಿಗಳು ಅಂತ ಅನ್ನಿಸ್ಕೊಂಡಿರ್ತಕ್ಕಂಥ ಟಿ ವಿಲಿ ಬರೋರೆಲ್ಲ ಇದ್ದಾರಲ್ಲ, ನನ್ನನ್ನು ಸೇರಿಸಿ ಅಂತ ಹೇಳ್ತಾರೆ. ನನ್ನನ್ನು ಬಿಟ್ಟು ನಾನು ಹೇಳ್ಕೊಡ್ತೀನಿ ಜ್ಯೋತಿಷ್ಯ, ಪೂಜೆ ಮಾಡಿ, ಅಲ್ಲೂ ಮಾಡಿ, ಇಲ್ಲಿ ಮಾಡಿ ಅಂತ ನಾನು ಅಲ್ಲೂ ಹೇಳಲ್ಲ, ಹೇಳೋದೇ ಇಲ್ಲ. ಕಳೆದ 10 ವರ್ಷದಿಂದ ಪೂಜೆ ಮಾಡಿ ಅಂತ ಹೇಳಲ್ಲ. ಪೂಜೆ ಮಾಡಬೇಕಾಗಿರೋದು ದೇಶದ ಅಭಿವೃದ್ಧಿಗೆ. ಸರ್ವೇ ಜನ ಸುಖಿನೋ ಭವಂತು ಅಂತ ಹೇಳ್ತಕ್ಕಂಥ ವಿಚಾರಕ್ಕೆ ಪೂಜೆ ಮಾಡಿ ಅಂತ ಹೇಳ್ತೀನಿ ಹೊರತು ಸ್ವಾರ್ಥದ ಪೂಜೆ ಮಾಡೋಕ್ಕೆ ಹೋಗ್ಬೇಡಿ. ಮದುವೆ ಆಗಿಲ್ಲ ಅಂತ ಹೇಳ್ಬಿಟ್ಟು ಅವ್ನಿಗೆ ಯಾರು 50,000 1 ಲಕ್ಷ ಕೊಟ್ಬಿಟ್ಟು ಯಾವನೇ ಒಂದು ನೋಡ್ತಾ ಇರ್ತೀನಿ ಟಿ ವಿಲೆಲ್ಲ ಬರುತ್ತೆ, ಇಲ್ಲೆಲ್ಲೂ ನಿಮಗೆ ಪರಿಹಾರ ಆಗಿಲ್ಲ ಅಂದರೆ ದುಡ್ಡು ವಾಪಸ್ ಅಂತೆ. ಏನು ಚಾಲೆಂಜ್ ಮಾಡ್ತಾರೋ? ಯಾವುದೋ ಕೇಬಲ್ ಟಿ ವಿಲೆಲ್ಲ ಕೆಳಗಡೆ ಬರ್ತದಿಲ್ಲ, ನಾನು ನೋಡ್ತಾ ಇರ್ತೀನಿ. ಇಲ್ಲಿ ಬನ್ನಿ, ಇಲ್ಲಿ ಪರಿಹಾರ ಮಾಡ್ತೀವಿ, ಪರಿಹಾರ ಮಾಡಿಲ್ಲ ಅಂದರೆ ನಿಮಗೆ ಸೂಕ್ತ ಬಹುಮಾನ. ಅದೇನು ರೇಸ್ ಏನ್ರಿ ಅದು? ಅದೇನು ರೇಸಾ? ನಾನು ವೀಕ್ಷಕರಲ್ಲಿ ಕೇಳ್ತಾ ಇರೋದು, ಇಂಥವ್ರಿಗೆಲ್ಲ ಫೋನ್ ಮಾಡಿ ಉಗಿಯೋಕ್ಕಾಗಲ್ಲ ನಿಮಗೆ. ನಾನಂತೂ ಉಗಿದಿದ್ದೀನಿ ಬೇಕಾದಷ್ಟು ಜನಕ್ಕೆ. ಸೂಕ್ತ ಬಹುಮಾನ ಪರಿಹಾರ ಆಗಿಲ್ಲ ಅಂತ. ಪಾಪ ಎಷ್ಟೋ ಜನ ಕ್ಯಾನ್ಸರ್ ಬಂದಿರುತ್ತೆ, 4ನೇ ಸ್ಟೇಜಲ್ಲಿ ಇರ್ತಾರೆ. ಅವನು ಕ್ಲಿಯರ್ ಮಾಡಪ್ಪ ನೋಡೋಣ. ನಿನಗೆ ಅಷ್ಟು ತಾಕತ್ತಿದ್ದರೆ ಅಲ್ಲಿ ಹಾಕ್ತಾರಲ್ಲ ಸೂಕ್ತ ಬಹುಮಾನ ನಿಮ್ಮ ಸಮಸ್ಯೆಗೆ ಅಂತ. 4ನೇ ಸ್ಟೇಜಲ್ಲಿ ಕ್ಯಾನ್ಸರ್ ಇದೆ ಅಂಥ ವ್ಯಕ್ತಿಗಳು ಹೋಗಬೇಕಲ್ಲಿ ಕಿದ್ವಾಯ್ ಹಾಸ್ಪಿಟ್ಲು ಅಥವಾ ಕಿಮ್ಸ್ ಹಾಸ್ಪಿಟ್ಲ್ಗೆ ಹೋಗ್ಬಿಟ್ಟು, ನಿಂಗೆ ತಾಕತ್ತಿದ್ದರೆ ಸೂಕ್ತ ಬಹುಮಾನ, ನಾನೇ ಹಿಂಗೆ ಬಹುಮಾನ ಕೊಡ್ತೀನಿ, ನಿಂಗೇನು ಬಹುಮಾನ ಕೇಳ್ತೀನಿ ಕೊಡು, ಅಲ್ಲಿ ಹೋಗು. ಕರ್ಮನ ಬದಲಾಯಿಸೋಕ್ಕಾಗಲ್ಲ, ಫೇಟ್ನ ಬದಲಾಯಿಸೋಕ್ಕಾಗಲ್ಲ ಅಂತ 1000 ಸತಿ ಮಾಡ್ಕೋತೀನಿ. ಆ ಫೇಟ್ನ ಬದಲಾಯಿಸೋಕ್ಕಾಗಿನ ಮುಂಚೆನೇ ನಾವು ಮಂತ್ರ ಪಠಣೆಗಳನ್ನ ಮಾಡಿಕೊಂಡು ನಮ್ಮ ಜಾತಕದಲ್ಲಿ ಮುಂಬರುವ ಕೆಟ್ಟ ಸಮಯವನ್ನು ಹೇಗೆ ನಾವು ಕಮ್ಮಿ ಮಾಡ್ಕೋಬೇಕು ಅಂತ ನೋಡ್ಕೊಳ್ತಕ್ಕಂಥ ವಿಚಾರವೇ ಜ್ಯೋತಿಷ್ಯಶಾಸ್ತ್ರ. ಜ್ಯೋತಿಷ್ಯಶಾಸ್ತ್ರ GPS ಇದ್ದಂಗೆ, ಅರ್ಥ ಆಯ್ತಲ್ಲ? ಸಮುದ್ರದಲ್ಲಿ ಹಡಗು ಹೋಗ್ತಾ ಇದ್ದರೆ ದಿಕ್ಕುಗಳು ಗೊತ್ತಾಗಲ್ಲ ನಮಗೆ. ದಿಕ್ಕನ್ನು ತೋರಿಸುತ್ತಷ್ಟೇ ಹೊರತು ಹಡಗನ್ನು ಚಲಾಯಿಸೋಕ್ಕೆ ಅಥವಾ ಅಲ್ಲಿ ಪೂಜೆ ಮಾಡಿದ ತಕ್ಷಣ ಹಡಗು ಆಟೋಮೆಟಿಕ್ಕಾಗಿ ಹೋಗೋಕ್ಕೆ ಅದೇನೋ ದೇವ್ರು ಬಂದು ಕೂತ್ಕೊಳ್ಳಲ್ಲ. ದೇವರು ನಮಗೆ ಸೂಚನೆಯನ್ನು ಕೊಡ್ತಾನೆ, ನಡೆಸೋದಿಲ್ಲ. ನಡೆಸಬೇಕಾಗಿರೋದು ನಾವೇ. ಬೆಳಿಗ್ಗೆ ಬೆಳಕರಿತಾನೆ ಎದಳು ಅಂತ, ಎದೊಳ್ಬೇಕಾಗಿರೋದು ನಾವು. ಎಲ್ಲ ಸಾಮಗ್ರಿಗಳನ್ನ ಕೊಡ್ತಾನೆ, ತಿನ್ಕೊಂಡು ಮಾಡ್ಕೊ ಅಂತ ಪ್ರಕೃತಿಲೆಲ್ಲ. ಅದನ್ನೆಲ್ಲ ಪ್ರೊಕ್ಯೂರ್ ಮಾಡಿಕೊಂಡು ಅಡುಗೆ ಮಾಡಿ ನಾವು ತಿನ್ನಬೇಕು. ಆಟೋಮೆಟಿಕ್ಕಾಗಿ ಅಡುಗೆ ಮಾಡ್ಕೊಳ್ಳಲ್ಲ, ತಿನ್ನು ಅಂತ. ಆಮೇಲೆ ತಿನ್ನಿಸೋದು ಇಲ್ಲ ನಿಮ್ಮ ಮೂತಿಗೆ, ಬಾಯಿಗೆ ಹಾಕಿ. ಅರ್ಥ ಆಯ್ತಾ? ಇದೇ ರೀತಿ ಪ್ರಕೃತಿಲಿ ವ್ಯವಸ್ಥೆ ಇದೆ. ಆ ವ್ಯವಸ್ಥೆಯನ್ನು ಉಪಯೋಗಿಸ್ಕೋ ಅನ್ನೋದು ನಮ್ಮ ಪ್ರಕೃತಿಯ ನಿಯಮ. ಆ ಪ್ರಕೃತಿಯನ್ನು ನಾವು ದೇವರಂತ ಕರಿತೀವಿ. ಈ ಪ್ರಕೃತಿಯನ್ನು ಸರಿಯಾಗಿ ನಡೆಸ್ತಕ್ಕಂಥ ರಾಜ ಭಾಳ ಇಂಪಾರ್ಟೆಂಟು. ಆ ನಡೆಸ್ತಕ್ಕಂಥ ರಾಜನಲ್ಲಿ ರಾಜನೀತಿ ಅಂತಕ್ಕಂಥದ್ದು ಎಷ್ಟು ಇಂಪಾರ್ಟೆಂಟೋ, ಆ ರಾಜನೀತಿಯಲ್ಲಿ ತೋರಿಸ್ಕೊಡ್ತಕ್ಕಂಥ ಏಕೈಕವಾಗಿರ್ತಕ್ಕಂಥ ನಮ್ಮ ದೇವರು ಅಂತ ಯಾಕೆ ಕರಿತೀವಿ? ರಾಮ ಇದ್ನೋ ಇಲ್ವೋ, ಅವ್ನು ಯಾರಾದರೂ ಏನಾದ್ರು ಪ್ರಗತಿಪರರೋ ಲೆಫ್ಟಿಸ್ಟ್ ಅವರೆಲ್ಲ 1000 ಮಾತಾಡ್ತಾರೆ. ಫಸ್ಟ್ ಆಫ್ ಆಲ್ ಅವ್ರ ತಾತಂದಿರೋ ಅವ್ರ ಮುತ್ತಾತಂದಿರೋ ಇದ್ರೋ ಇಲ್ವೋ ಯಾರಿಗೆ ಗೊತ್ತು? ನೀನಿವಾಗ ಗೊತ್ತು, ನಿನಗೆ ಯಾರು ಗೊತ್ತು? ನೀನು, ನಿಮ್ಮ ಅಪ್ಪ ಗೊತ್ತು, ಮ್ಯಾಕ್ಸಿಮಮ್ ನಿಮ್ಮ ತಾತ ಗೊತ್ತು. ನಿಮ್ಮ ಮುತ್ತಾತನ ಮುಖಾನೇ ನೋಡಿಲ್ಲ, ಇದ್ರ ಅವರು ಅಂತ ಹೇಳಿದ್ರೆ ಅವೆಲ್ಲ ಎಲ್ಲಿ ಹೇಳೋಕ್ಕಾಗುತ್ತೆ ಅಂತ. ಹಾಗೆ ಅವ್ರ ತಾತ ನಿಮ್ಮ 10 ತಲೆಮಾರು ನಿಮಗೆ ಗೊತ್ತಿಲ್ಲ. ಆ ರೀತಿಯಾಗಿರ್ತಕ್ಕಂಥದ್ದು ಅವ್ನು ಇದ್ನೋ ಇಲ್ವೋ ಅಂತ ಯಾರಿಗೇನು ಗ್ಯಾರಂಟಿ? ಆ ರೀತಿಯಾಗಿರ್ತಕ್ಕಂಥ ವಿಚಾರವನ್ನು ನಾವು ನೋಡಿದಾಗ ಮೊಟ್ಟ ಮೊದಲದಾಗಿ ನಾನು ಸಜೆಸ್ಟ್ ಮಾಡೋದು, ಜಾತಕದಲ್ಲಿ ಯಾಕೆ ನಾವು ರಾಜನ್ನ ಆಯ್ಕೆ ಮಾಡಬೇಕಾದ್ರೆ ನೋಡಬೇಕು ಅಂತಂದರೆ, ಜನಗಳು ಚೆನ್ನಾಗಿರಬೇಕು ಅಂತ ಅವ್ನ ಜಾತಕ ನೋಡ್ಬೇಕು ರೀ. ಜನಗಳು ಚೆನ್ನಾಗಿರಬೇಕು ಅಂತಂದಾಗ ಅವನ ಜಾತಕಗಳು ನೋಡಬೇಕು. ಅದು ಬಿಟ್ಬಿಟ್ಟು ರಾಜನ ಜಾತಕ ನಮ್ಗೆ ಅವಶ್ಯಕತೆ ಇಲ್ಲ. ಯಾಕೆಂದರೆ ನಾವು ಮದುವೆ ಮಾಡಬೇಕಾದ್ರೆ ಜಾತಕಗಳು ನೋಡ್ತೀರಿ ನೀವೆಲ್ಲ, ಕರೆಕ್ಟಾ? ಮದುವೆ ಆಗಬೇಕಾದ್ರೆ ಸರಿಯಾಗಿರ್ತಕ್ಕಂಥ ಹೆಂಡತಿ ಸಿಗಬೇಕು, ಸರಿಯಾಗಿರ್ತಕ್ಕಂಥ ಗಂಡ ಸಿಗಬೇಕು, ರಾಜ್ಯದಲ್ಲಿ ಸರಿಯಾಗಿರ್ತಕ್ಕಂಥ ನಾಯಕ ಸಿಗಬೇಕು ಅಂತ ನಾವು ಯಾರು ನೋಡಲ್ಲ. ಅಷ್ಟೇ. ಇಷ್ಟು ನೀವು ಅರ್ಥ ಮಾಡ್ಕೊಂಡ್ರೆ ಅಟ್ಲೀಸ್ಟ್ ಸ್ವಲ್ಪ ಜನ ಆದರೂ ಜ್ಯೋತಿಷ್ಯ ಅಂದರೆ ಏನು, ಬರೋಣ ಕಲಿಯೋಣ ಅಂತ ಹೇಳ್ತಕ್ಕಂಥ ಒಂದು ವಿಚಾರದಲ್ಲಿ ಜ್ಯೋತಿಷ್ಯ ಕಲೀರಿ. ಏಪ್ರಿಲ್ 11ನೇ ತಾರೀಕು ನಮ್ಮ ಫ್ರೀ ಕ್ಲಾಸಸ್ ಇದೆ, ಬನ್ನಿ. ರಾಮರಾಜ್ಯದಲ್ಲಿ ಏನೇನಿದೆ, ಹಿಂದೂ ಧರ್ಮದಲ್ಲಿ ಏನೇನಿದೆ, ನಿಮಗೆ ಹಿಂದೂ ಧರ್ಮದ ಮೇಲೆ ನಿಮಗೆ ಆಸಕ್ತಿ ಇದ್ದರೆ, ಒಂದು ಮಾತು ಹೇಳ್ತೀನಿ ಕೇಳಿ, ನಿಮಗೆ ಹಿಂದೂ ಧರ್ಮದ ಮೇಲೆ ಆಸಕ್ತಿ ಇದ್ದರೆ ಜ್ಯೋತಿಷ್ಯ ಕಲಿತೀರ.
ಸುಮ್ಮನೆ ಸ್ವಾರ್ಥ ಆಗಿ ನನ್ನ ಮಗಳದ್ದು ಮದುವೆ ಯಾವಾಗ, ನನ್ನ ಮಗಂದು ಮದುವೆ ಯಾವಾಗ, ನನಗೆ ಯಾವಾಗ ಹೋಗ್ತೀನಿ, 70 ವರ್ಷದವನು ಯಾವನೋ ಮಾತಾಡ್ತಾ ಇದ್ದ ಮನ ಮುದುಕ, ಮುಂದೆ ಏನು ಜೀವನ ಇದೆ ಅಂತ. ಅದು ಅವರಾದರೂ ಜ್ಯೋತಿಷ್ಯ ಕಲಿತು ಉದ್ಧಾರ ಆಗಿದ್ದಿದ್ರೆ ಅವರು 4 ಜನಕ್ಕೆ ಹೇಳೋರು, ಜ್ಯೋತಿಷ್ಯ ಸತ್ಯಪ್ಪ, ನಮ್ಮ ಪರಂಪರೆ, ನಮ್ಮ ಹಿಂದೂ ಸನಾತನ ಧರ್ಮ ಉಳಿಸ್ಬೇಕು ಬೆಳೆಸ್ಬೇಕು ಅಂತಂದರೆ ಈ ಒಂದು ತಂದೆ ತಾಯಿಗಳು ಪೋಷಕರೇ ಕಾರಣ. ಈ ತಂದೆ ತಾಯಿ ಪೋಷಕರು ಹಿಂದೂ ಧರ್ಮ ಜ್ಯೋತಿಷ್ಯ ಶಾಸ್ತ್ರವನ್ನು ನಿಜವಾದ ಗಟ್ಟಲ್ಲಿ ಎತ್ತಿಡಿತಾ ಇಲ್ಲ. ಅದಕ್ಕೆ ಮೂಲ ಕಾರಣ ಹಿರಿಯರೇ. ಯಾರು ಮಕ್ಕಳು ಕೇಳಲ್ಲ ಮಾತು ಅನ್ನೋದೆಲ್ಲ ಬರೀ ಸುಳ್ಳು, ಬೋಗಸ್ಸು. ನಿಮಗೆ ಅರ್ಥ ಆಗಿಲ್ಲ, ನಿಮಗೆ ನಿಮ್ಮ ಮಕ್ಕಳನ್ನ ಏನು ಹೇಳ್ತೀರಾ? ಅರ್ಥ ಆಯ್ತಾ? ಶಾಸ್ತ್ರ ಅವೆಲ್ಲನೂ ಕೂಡ ಸರಿಯಾಗಿ ನಿಮ್ಮ ಮನೇಲಿ ಹೇಳಿರಲ್ಲ. ಓಕೆ, ಒಳ್ಳೆಯದಾಗಲಿ. ಎಲ್ಲರಿಗೂ ರಾಮನವಮಿಯ ಶುಭಾಶಯಗಳು ಹೇಳ್ತಾ ಜ್ಯೋತಿಷ್ಯ ಕಲೀರಿ, ಹಿಂದೂ ಸನಾತನ ಧರ್ಮನ ಉಳಿಸಿ ಬೆಳೆಸಿ. ಸರ್ವೇ ಜನ ಸುಖಿನೋ ಭವಂತು. ರಾಮನವಮಿಯ ವಿಶೇಷವಾಗಿ ರಾಮನವಮಿಯ ಆಚರಣೆಯ ಬಗ್ಗೆ, ಹಾಗೆ ರಾಮನವಮಿ ಹೇಗೆ ಆಚರಣೆ ಮಾಡಬೇಕು, ಇದೆಲ್ಲದರ ಬಗ್ಗೆ ವಿಶೇಷವಾದಂತಹ ಮಾಹಿತಿಯನ್ನು ನೀಡಿದರು ಇಂದಿನ ಸಂಚಿಕೆಯಲ್ಲಿ. ಧನ್ಯವಾದಗಳು ಗುರುಗಳೇ. ವೀಕ್ಷಕರೇ, ನೀವು ಕೂಡ ಜ್ಯೋತಿಷ್ಯವನ್ನು ಮನೆಯಿಂದಲೇ ಕಲಿಬಹುದಾಗಿದೆ. ಕೇವಲ 15 ದಿನಗಳಲ್ಲೇ ಈ ಒಂದು ಜ್ಯೋತಿಷ್ಯವನ್ನು ಕಲಿತು ನಿಮ್ಮ ಜೀವನವನ್ನು ಕೂಡ ಉಜ್ವಲವಾಗಿಸಿಕೊಳ್ಳಬಹುದಾಗಿದೆ. ಇದೇ ಏಪ್ರಿಲ್ 20ರಿಂದ 112ನೆಯ ಜ್ಯೋತಿಷ್ಯ ಬ್ಯಾಚ್ ಕೂಡ ಆರಂಭವಾಗ್ತಾ ಇದೆ. ಇದಕ್ಕೆ ನೀವು ಮಾಡಬೇಕಾಗಿರೋದು ಇಷ್ಟೇ, ಸ್ಕ್ರೀನ್ ಮೇಲೆ ಕಾಣಿಸ್ತಾ ಇರುವಂತಹ ನಂಬರ್ಗೆ ಕರೆ ಮಾಡಿ ಹಾಗೆ ರಿಜಿಸ್ಟರ್ ಮಾಡಿಕೊಂಡು ಜ್ಯೋತಿಷ್ಯವನ್ನು ಕೂಡ ಕಲಿಬಹುದಾಗಿದೆ. ಅದಕ್ಕೂ ಮುನ್ನ ಏಪ್ರಿಲ್ 11ನೇ ತಾರೀಕು ಒಂದು ಉಚಿತವಾದಂತಹ ಕ್ಲಾಸನ್ನು ಕೂಡ ಗುರೂಜಿಯವರು ಕೊಡ್ತಾ ಇದ್ದಾರೆ. ಈ ಒಂದು ಉಚಿತ ಕ್ಲಾಸ್ಗೂ ಕೂಡ ರಿಜಿಸ್ಟರ್ ಆಗಬಹುದಾಗಿದೆ. ರಿಜಿಸ್ಟರ್ ಆಗಿ ಜ್ಯೋತಿಷ್ಯದ ಬಗ್ಗೆ ಮಾಹಿತಿಯನ್ನು ತಿಳಿದುಕೊಂಡು ನಂತರ ಕ್ಲಾಸ್ಗೂ ಕೂಡ ಜಾಯಿನ್ ಆಗಬಹುದಾಗಿದೆ. ಇವತ್ತಿನ ಸಂಚಿಕೆ ನಿಮ್ಮೆಲ್ಲರಿಗೂ ಕೂಡ ಇಷ್ಟ ಆಯಿತು ಅಂತ ಭಾವಿಸ್ತಾ ಇವತ್ತಿನ ನಕ್ಷತ್ರ ನಾಡಿ ಕಾರ್ಯಕ್ರಮವನ್ನು ಮುಗಿಸ್ತಾ ಇದ್ದೀನಿ. ಇದಾಗಿತ್ತು ಇವತ್ತಿನ ವಿಶೇಷ ನೇರ ಪ್ರಸಾರ ಕಾರ್ಯಕ್ರಮ. ನೋಡ್ತಾ ಇರಿ ಕರ್ನಾಟಕ ನ್ಯೂಸ್ ಬೀಟ್, ನ್ಯಾಯ ನಮ್ಮೊಂದಿಗೆ, ನಾವು ನಿಮ್ಮೊಂದಿಗೆ. ಎಲ್ಲರಿಗೂ ನಮಸ್ಕಾರ. ವೈಜ್ಞಾನಿಕ ತಂತ್ರಜ್ಞಾನವನ್ನು ಒಳಗೊಂಡಿರುವ ನಕ್ಷತ್ರ ನಾಡಿ ಜ್ಯೋತಿಷ್ಯ ತರಗತಿಗಳಿಗೆ ಸುಸ್ವಾಗತ. ಈ ತರಗತಿಗಳಲ್ಲಿ ಪಂಡಿತ್ ದಿನೇಶ್ ಗುರೂಜಿ ಅವರು ಕಲಿಸಿಕೊಡುವ ವಿಚಾರಗಳೆಂದರೆ ನಮ್ಮ ಬ್ರಹ್ಮಾಂಡದ ಸೃಷ್ಟಿ, ವಿಷ್ಣುವಿನ ದಶಾವತಾರಗಳಲ್ಲಿ ವೈಜ್ಞಾನಿಕ ಆಧಾರ, 4 ಯುಗಗಳು, ಉತ್ತರ ಧ್ರುವದ ಪ್ರಾಮುಖ್ಯತೆ, ನಕ್ಷತ್ರಗಳು, ರಾಶಿಗಳು, ರಾಹು ಮತ್ತು ಕೇತು ಪುರಾಣ, ರಾಶಿ ಚಕ್ರದಲ್ಲಿ 27 ನಕ್ಷತ್ರಗಳ ಸ್ಥಾನ, ರಾಶಿ ಚಕ್ರದ ಡಿಗ್ರಿ ಲೆಕ್ಕಾಚಾರ, ನಕ್ಷತ್ರದ 108 ಪಾದಗಳು, ದಶಾ ಲೆಕ್ಕಾಚಾರ, ರಾಶಿ ಚಕ್ರದ ಗುಣಲಕ್ಷಣಗಳು, ಲಗ್ನದ ಪ್ರಾಮುಖ್ಯತೆ, ಲಗ್ನ ಲೆಕ್ಕಾಚಾರ, ದಿನಗಳಲ್ಲಿ ಲಗ್ನವನ್ನು ಕಂಡುಹಿಡಿಯುವ ಸರಳ ಲೆಕ್ಕಾಚಾರ, ಲಗ್ನದಿಂದ ವಿವಿಧ ಮನೆಗಳಲ್ಲಿನ ಗ್ರಹಗಳು, ನಕ್ಷತ್ರ ನಾಡಿ ತತ್ವಗಳು, ಗ್ರಹಾಧಿಪತಿ, ನಕ್ಷತ್ರಾಧಿಪತಿ, ಉಪ ನಕ್ಷತ್ರಾಧಿಪತಿ ಲೆಕ್ಕಾಚಾರ, ಪ್ರಶ್ನಾಶಾಸ್ತ್ರದ ಮುಖೇನ 249 ವಿಭಾಗಗಳ ಲೆಕ್ಕಾಚಾರ, ವಿಶ್ಲೇಷಣೆಯಲ್ಲಿ ದಶಾ, ಭುಕ್ತಿ, ಅಂತರ್ಭುಕ್ತಿಯ ಅರ್ಥ, ಜಾತಕದಲ್ಲಿ, ಶಿಕ್ಷಣದಲ್ಲಿ ಆಯ್ದುಕೊಳ್ಳಬಹುದಾದ ಕೋರ್ಸ್, ಪಡೆಯಬಹುದಾದ ಶೇಕಡವಾರು ಯಶಸ್ಸು, ಉದ್ಯೋಗ ಅಥವಾ ವ್ಯವಹಾರದಲ್ಲಿ ಕ್ಷೇತ್ರದ ಆಯ್ಕೆ, ವ್ಯವಹಾರದಲ್ಲಿ ಯಶಸ್ಸಿನ ಲೆಕ್ಕಾಚಾರ, ಮದುವೆ ವಿಚಾರದಲ್ಲಿ ಸಂಯೋಗಗಳು, ತೊಂದರೆಗಳು, ವಿಚ್ಛೇದನ, ಸಂತಾನದಲ್ಲಿ ತೊಂದರೆಗಳು, ವಿಳಂಬವಾಗುವುದು, ಆಸ್ತಿ ಅಥವಾ ವಾಹನ ಖರೀದಿಯಲ್ಲಿನ ಸಮಯವನ್ನು ತಿಳಿಯುವುದು, ಆರೋಗ್ಯ ವಿಚಾರಗಳಲ್ಲಿ ಶುಭ ಅಶುಭ ಸಮಯದ ಲೆಕ್ಕಾಚಾರ, ಆರೋಗ್ಯ ಸಮಸ್ಯೆಗಳು ಉಂಟಾಗುವ ಸಮಯ ಮುಂತಾದ ವಿಚಾರಗಳ 3 ಹಂತಗಳಲ್ಲಿ ಶುಭ ಅಶುಭ ಸಂಯೋಗಗಳ ವಿಭಜನೆ, ಪವರ್ ಪೊಸಿಷನ್, ಪುಷ್ಪಲ್ ಸಿದ್ಧಾಂತ, ಗೋಚಾರದ ವಿಶ್ಲೇಷಣೆ, ಆಯ್ದ ಸೆಲೆಬ್ರಿಟಿಗಳ ಜಾತಕಗಳ ವಿಶ್ಲೇಷಣೆ, ಪರಿಹಾರಗಳು, ರತ್ನಗಳು, ರುದ್ರಾಕ್ಷಿಗಳು, ಮಂತ್ರ, ಕಲರ್ ಥೆರಪಿ, ದಾನದ ಪರಿಕಲ್ಪನೆ, ಇನ್ನು ಅನೇಕ ವಿಚಾರಗಳ ಬಗ್ಗೆ ಅತ್ಯಂತ ಸರಳವಾಗಿ ಗುರೂಜಿಯವರು ತರಗತಿಯಲ್ಲಿ ಕಲಿಸಿಕೊಡುತ್ತಾರೆ. ಈ ತರಗತಿ ಜೊತೆಗೆ ಅತ್ಯಾಧುನಿಕ ತಂತ್ರಜ್ಞಾನದಿಂದ ಬಳಕೆಯಲ್ಲಿರುವ ಗೋಲ್ಡ್ ಟ್ರೀ ಆಸ್ಟ್ರೋ ಆಪ್ ಮೂಲಕ ಜಾತಕವನ್ನು ಪರಿಶೀಲಿಸುವ ಸುಲಭವಾದ ತಂತ್ರಗಳನ್ನು ಗುರೂಜಿಯವರು ತಿಳಿಸಿಕೊಡುತ್ತಾರೆ. ಜೀವನಕ್ಕೆ ಅತ್ಯಗತ್ಯವಾಗಿರುವ ವಿಚಾರಗಳನ್ನು ತಿಳಿಯಲು ಇಂದೇ ಈ ನಕ್ಷತ್ರ ನಾಡಿ ತರಗತಿಯನ್ನು ಸೇರಿ ನಿಮ್ಮ ಜೀವನದ ವಿಚಾರಗಳಿಗೆ ಮಾರ್ಗದರ್ಶಕವಾಗಿರುವ ಜ್ಯೋತಿಷ್ಯವನ್ನು ಅಳವಡಿಸಿಕೊಳ್ಳಿ. ಹೆಚ್ಚಿನ ಮಾಹಿತಿಗೆ ಇಂದೇ ನಮ್ಮ ನಕ್ಷತ್ರ ನಾಡಿಯನ್ನು ಸಂಪರ್ಕಿಸಿ. ಧನ್ಯವಾದಗಳು. ನಾನು ತಮಿಳುನಾಡು ತಿರುನಲ್ವೇಲಿಯಿಂದ ಬಂದಿದ್ದೀನಿ. ನಾನು ಬೇಸಿಕಲಿ ನಾನು BE ಮಾಡಿದ್ದೀನಿ, MBA ಮಾಡಿದ್ದೀನಿ. ನಾನು ಬಿಸ್ನೆಸ್ ಡೆವಲಪ್ಮೆಂಟ್ ಪ್ರೊಫೆಷನಲ್ ಆಗಿದ್ದೀನಿ. ನಕ್ಷತ್ರ ನಾಡಿ ನಾನು ಯೂಟ್ಯೂಬಲ್ಲೂ ನೋಡ್ತಾ ಇದ್ದೆ, ನನ್ನ ತಂಗಿನೂ ಇಲ್ಲಿ ಕೋರ್ಸ್ ಮಾಡಿದ್ದಾಳೆ, ನಮ್ಮ ತಾಯಿನೂ ನೋಡ್ತಾ ಇರ್ತಾರೆ ಎಲ್ಲ ಎಪಿಸೋಡ್ಸ್.
ಇದೊಂಥರ ವಿಭಿನ್ನವಾಗಿದೆ. ಗುರೂಜಿ ದಿನೇಶ್ ಗುರೂಜಿ ತುಂಬ ಚೆನ್ನಾಗಿ ಹೇಳ್ಕೊಡ್ತಾರೆ, ತುಂಬ ಎಕ್ಸ್ಪ್ಲೇನ್ ಮಾಡಿ ಹೇಳ್ಕೊಡ್ತಾರೆ ವಿಭಿನ್ನವಾಗಿ ಅಂತ ನಾವು ನೋಡ್ತಾ ಇದ್ವಿ. ನಮಗೊಂಥರ ಇಂಟ್ರೆಸ್ಟ್ ಬಂತು ಕಲಿಬೇಕು ಅಂತ. ಅದಕ್ಕೆ ನಾವು ನಾನು ನಕ್ಷತ್ರ ನಾಡಿ 108 ಬ್ಯಾಚಲ್ಲಿ ಎನ್ರೋಲ್ ಮಾಡಿಕೊಂಡೆ. ನನಗೆ ತುಂಬ ಕಲೀಲಿಕ್ಕೆ ಸಿಕ್ತು. ಆ ಒಂದು 15 ದಿನದ ಕೋರ್ಸಲ್ಲಿ ನಾವು ಗ್ರಹಗಳ ಬಗ್ಗೆ ಆಗಲಿ, ಅದು ಹೇಗೆ ಪ್ರಿಡಿಕ್ಷನ್ ಮಾಡಬೇಕು, ಅದೆಲ್ಲ ನಮಗೆ ಕಲೀಲಿಕ್ಕೆ ಸಿಕ್ತು. ಈ ಸಂಸ್ಥೆ ಇದೊಂದು ನಮ್ಮ ಸನಾತನ ಧರ್ಮಕ್ಕೆ ಬೆಳೆಸುವಂಥ ಒಂದು ಸಂಸ್ಥೆ ಅಂತ ಹೇಳ್ಬೋದು. ಕರ್ನಾಟಕ ನ್ಯೂಸ್ ಬೀಟ್ ಫಾಲೋ ಮಾಡಿ, ಸಬ್ಸ್ಕ್ರೈಬ್ ಮಾಡಿ.